ಅಭಿಪ್ರಾಯದ ಪ್ರಕಾರ ನೀವು ಅದನ್ನು ಭಾಷಣ ಮಾಡುವುದಿಲ್ಲ, ಹಾಗಾಗಿ ಸಂದೇಶ ಎಲ್ಲರಿಗೂ ಸಿಗುವುದಿಲ್ಲ. ಖಾಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ನಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಅಪಾರವಾದ ಅಭಿಮಾನ ಇದೆ ನನಗೆ ಗೊತ್ತಿದೆ. ಈಗ ನನ್ನ ಮಾತಾಡ್ತಾ ಇರುವಾಗ ನಮ್ಮ ಬಂಟ್ವಾಳದ ಮಾಜಿ ಶಾಸಕರಾದಂಥ ನಾಗರಾಜರವರು ಕಣ್ಣೀರು ಹಾಕಿದರು. ಈ ಕ್ಷೇತ್ರದಿಂದ ಒಂದು ಅಪವಾದ ಬಂದಿಲ್ಲ, ಭಾಳ ಜನ ಮನಸ್ಸಾರೆ ಪ್ರೀತಿಸುವರಿದ್ದೀರಿ, ಮನಸ್ಸಾರೆ ಗೌರವಿಸುವರಿದ್ದೀರಿ, ಮನಸ್ಸಾರೆ ಕ್ಷೇತ್ರದ ಬಗ್ಗೆ ಅನೇಕ ಅಭಿಮಾನ ಹೊಂದಿದವರಿದ್ದೀರಿ. ಹಾಗೆ ನಾನು ಯಾರ ಬಗ್ಗೆ ಕೂಡ ಒಬ್ಬೊಬ್ಬರು ಹೇಳುವುದಿಲ್ಲ. ನೀವೆಲ್ಲ ಭಾಳ ಅಭಿಮಾನದಿಂದ ಇಲ್ಲಿ ಬಂದಿದ್ದೀರಿ. ಇವತ್ತು ಭಾಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೀರಿ. ಹಾಗಾಗಿ ನಾನು ಹೆಚ್ಚು ಏನು ಹೇಳದೆ ವಿಷಯದಲ್ಲಿ ಹೇಳಬಯಸ್ತೇನೆ. ನಮ್ಮ ಕ್ಷೇತ್ರದ ಮೇಲೆ ಗೌರವ ಈಗ ಜಾಸ್ತಿ. ನಿನ್ನೆ ಮೊನ್ನೆಯಿಂದ ಬಹಳ ಜನ ಬಂದಿದ್ದೀರಲ್ಲ, ಬೆಂಗಳೂರು, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಪ್ರತ್ಯೇಕವಾಗಿ ಗುಂಪಾಗಿ ಬಂದರು. 200-300 ಕಾರುಗಳಲ್ಲಿ ಬಂದರು. ಹಾಗಾಗಿ ಅವರ ಅಭಿಮಾನವನ್ನೆಲ್ಲ ನಾನು ಹೊರಲಾರೆ. ನಾನು ಎಲ್ಲದನ್ನು ಸ್ವಾಮಿಗೆ ಒಪ್ಪಿಸಿದ್ದೇನೆ. ನಿಮ್ಮ ಪ್ರೀತಿಯನ್ನು ನಾನು ಹೊರಲಾರೆ, ಸ್ವಾಮಿಗೆ ಒಪ್ಪಿಸ್ತೇನೆ. ಅದನ್ನು ನಮ್ಮ ಸ್ವಾಮಿಗೆ ಒಪ್ಪಿಸ್ತೇನೆ. ಅವರೆಲ್ಲ ಇದನ್ನು ಪ್ರೀತಿಸಿದೆ. ಈ ಯಾರು ಪ್ರೀತಿಯಿಂದ ಒಳ್ಳೆಯ ಹೃದಯದಿಂದ ಯಾರು ಗೌರವಿಸಿದರು, ಯಾರು ಕ್ಷಮ ಬಗ್ಗೆ, ಕ್ಷೇತ್ರದ ಬಗ್ಗೆ ಗೌರವದಿಂದ ಅವರೆಲ್ಲರಿಗೂ ಕೂಡ ಶಿವನ ಸ್ವಾಮಿ ಕಣ್ಣಪ್ಪ ಸ್ವಾಮಿ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ನಾನು ಮಾತಾಡ್ತೇನೆ. ಸಮಯ ಬಂದಾಗ ನಾನು ಸಂದೇಶ ಕೊಡಿ. ಇವತ್ತು ಹೆಚ್ಚು ಸಂದೇಶ ಕೊಡಬಾರದು ಅಂತ ನನಗೆ ಹೇಳಿ ಇಷ್ಟಕ್ಕೆ ನಿಲ್ಲಿಸಿ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಪ್ರೀತಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ.